ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಯೂನಿಟಲ್ಲಿರೋ ಲಾಸ್ಟ್ ಟಾಪಿಕ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ವೆಶನ್ ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನ ಎ ಅಂತ ಬರ್ಕೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ 4, 2, 3, 5. ಸೊ ಮ್ಯಾಟ್ರಿಕ್ಸ್ನ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಎ ಮೈನಸ್ ಲ್ಯಾಂಬ್ಡಾ ಐನ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಇಲ್ಲೇನು ಎ ಮೈನಸ್ ಲ್ಯಾಂಬ್ಡಾ ಐ ಬರ್ದಿದ್ದೀನಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಮ್ಯಾಟ್ರಿಕ್ಸ್ ಎ ಬರ್ಕೋಬೇಕು, ದಟ್ ಈಸ್ 1, 2, 3, 5. ಓಕೆ, ನೆಕ್ಸ್ಟ್ ಮೈನಸ್ ಅಂತ ಇದೆ, ಮೈನಸ್ ಬರ್ಕೊಳ್ಳಿ. ಲ್ಯಾಂಬ್ಡಾ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಇಲ್ಲಿ ಐ ಅಂತ ಹೇಳಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 2x2 ಮ್ಯಾಟ್ರಿಕ್ಸ್ ಕೊಟ್ಟಿರೋ ಕಾರಣ ಐಡೆಂಟಿಟಿ ಮ್ಯಾಟ್ರಿಕ್ಸು 2x2 ಬರ್ಕೋಬೇಕು, ದಟ್ ಈಸ್ 1, 0, 0, 1. ಇದನ್ನು ನೆನಪಲ್ಲಿ ಇಟ್ಕೋಬೇಕು. 1, 0, 0, 1 ಇಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಮ್ಯಾಟ್ರಿಕ್ಸ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಓಕೆ, 4, 2, 3, 5 ಮೈನಸ್ ಅಂತ ಬರೆದು, ಈಗ ಈ ಮ್ಯಾಟ್ರಿಕ್ಸಿನ ಹೊರಗಡೆ ಲ್ಯಾಂಬ್ಡಾ ಮಲ್ಟಿಪ್ಲೈ ಆಗಿದೆ, ಸೊ ಲ್ಯಾಂಬ್ಡಾ ಒಳಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಲ್ಯಾಂಬ್ಡಾ ಇಂಟು 1, ಲ್ಯಾಂಬ್ಡಾ ಇಂಟು 0, ಲ್ಯಾಂಬ್ಡಾ ಇಂಟು 0, ಲ್ಯಾಂಬ್ಡಾ ಇಂಟು 1. ಪ್ರತಿ ಎಲಿಮೆಂಟಿಗೆ ನಾವು ಹೊರಗಿದ್ದ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಇಸ್ ಈಕ್ವಲ್ ಟು ಫಸ್ಟ್ ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್ ಬರೆಯೋದು. ಸೆಕೆಂಡ್ ಮ್ಯಾಟ್ರಿಕ್ಸ್ನ ಸಿಂಪ್ಲಿಫೈ ಮಾಡಿದಾಗ ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಆಗುತ್ತೆ, ಲ್ಯಾಂಬ್ಡಾ ಇಂಟು 0 is 0, ಲ್ಯಾಂಬ್ಡಾ ಇಂಟು 0 is 0, ಲ್ಯಾಂಬ್ಡಾ ಇಂಟು 1 is ಲ್ಯಾಂಬ್ಡಾ. ಓಕೆ, ಇದಾದ ಮೇಲೆ ಮೈನಸ್ ಸೈನ್ ಇದೆ, ಎರಡು ಮ್ಯಾಟ್ರಿಕ್ಸ್ ಇದೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 4 ಮತ್ತೆ ಲ್ಯಾಂಬ್ಡಾ, ಸೊ 4 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಈಸ್ 2 and 0, ಸೊ 2 ಮೈನಸ್ 0. ನೆಕ್ಸ್ಟ್ 3, 0, ಸೊ 3 ಮೈನಸ್ 0. ನೆಕ್ಸ್ಟ್ ಇರೋದು 5 ಮತ್ತೆ ಲ್ಯಾಂಬ್ಡಾ, ಸೊ 5 ಮೈನಸ್ ಲ್ಯಾಂಬ್ಡಾ. ಸೊ ಫೈನಲಿ ನಮಗೆ ಎ ಮೈನಸ್ ಲ್ಯಾಂಬ್ಡಾ ಐ ಏನಂತ ಸಿಗುತ್ತೆ, 4 ಮೈನಸ್ ಲ್ಯಾಂಬ್ಡಾ ಆಸ್ ಇಟ್ ಈಸ್ ಬರಿಬೇಕು. ನೆಕ್ಸ್ಟ್ 2 ಮೈನಸ್ 0 ಮಾಡಿದರೆ 2 ಬರುತ್ತೆ, 3 ಮೈನಸ್ 0 is 3, 5 ಮೈನಸ್ ಲ್ಯಾಂಬ್ಡಾ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಸೊ ಮ್ಯಾಟ್ರಿಕ್ಸ್ ಎ ಬರ್ದಾದ್ಮೇಲೆ ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ಏನು ನೋಡ್ಬೋದು ಅಂತ ಹೇಳಿದ್ರೆ, ಮ್ಯಾಟ್ರಿಕ್ಸ್ ಎ ಅಲ್ಲಿರೋ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ ಅದಕ್ಕೆ ಮಾತ್ರ ಮೈನಸ್ ಲ್ಯಾಂಬ್ಡಾ ಅಂತ ಬಂದಿದೆ. ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಆಸ್ ಇಟ್ ಈಸ್ ಇದಾವೆ, 3 and 2 is ಆಸ್ ಇಟ್ ಈಸ್. ಓಕೆ, ಅದೊಂದು ಕೇರ್ಫುಲ್ ಆಗಿ ನೀವು ನೋಡ್ಕೊಂಡ್ರೆ ಆಯ್ತು. ಅಂದ್ರೆ ಎ ಮೈನಸ್ ಲ್ಯಾಂಬ್ಡಾ ಐ ಬಂದಾದ್ಮೇಲೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಮಾತ್ರ ಮೈನಸ್ ಲ್ಯಾಂಬ್ಡಾ ಬಂದಿದೆ ಅಂತ ಚೆಕ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಈ ಸ್ಟೆಪ್ ಆದ್ಮೇಲೆ ವಿ ಹ್ಯಾವ್ ಟು ಟೇಕ್ ಲೆಟ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಸೊ ನಾವೇನೀಗ ಎ ಮೈನಸ್ ಲ್ಯಾಂಬ್ಡಾ ಐ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿದೀವಿ, ಅದರ ಡಿಟರ್ಮಿನೆಂಟ್ 0 ತಗೊಳ್ಳೋಣ. ಸೊ ಅದನ್ನ ಡಿಟರ್ಮಿನೆಂಟ್ ಅಲ್ಲಿ ಬರ್ಕೊಳ್ಳೋಣ. ಸೊ ಡಿಟರ್ಮಿನೆಂಟ್ 4 ಮೈನಸ್ ಲ್ಯಾಂಬ್ಡಾ, 2, 3, 5 ಮೈನಸ್ ಲ್ಯಾಂಬ್ಡಾ is equal to 0. ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡುವಾಗ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ತಗೊಂತೀರಾ. ಸೊ 4 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ ಮೈನಸ್ ಅಂತ ಬರೆದು ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 2 is equal to 0 ಬರುತ್ತೆ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಮಾಡುವಾಗ ಫಸ್ಟ್ ಟರ್ಮ್ ಸೆಕೆಂಡ್ ಬ್ರಾಕೆಟ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 4 ಇಂಟು 5 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ತಗೋಬೇಕು, ಮೈನಸ್ ಲ್ಯಾಂಬ್ಡಾ, ಮತ್ತೆ ಬ್ರಾಕೆಟ್ನ ಮಲ್ಟಿಪ್ಲೈ ಮಾಡಬೇಕು. 5 ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಇಂಟು 2 6 ಆಗುತ್ತೆ, ಇಸ್ ಈಕ್ವಲ್ ಟು 0. ಈಗ 4 ಮಲ್ಟಿಪ್ಲೈ ಮಾಡೋಣ. 4 ಇಂಟು 5 ಮೈನಸ್ 4 ಇಂಟು ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು 5. ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗುತ್ತೆ. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮೈನಸ್ 6 is equal to 0 ಆಗುತ್ತೆ. ಸೊ 4 ಇಂಟು 5 is 20 ಮೈನಸ್ 4 ಇಂಟು ಲ್ಯಾಂಬ್ಡಾ 4 ಲ್ಯಾಂಬ್ಡಾ ಮೈನಸ್
ಲ್ಯಾಂಬ್ಡಾ ಇಂಟು 5 ಇಸ್ 5 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ -6 ಆಸ್ ಇಟ್ ಈಸ್. ಫಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಲ್ಯಾಂಬ್ಡಾ ಟರ್ಮ್ಸ್ ಇದೆ ಅದನ್ನು ಬರ್ಕೊಳ್ಳೋಣ. -4 -5 ಆ್ಯಡ್ ಮಾಡಿದ್ರೆ -9 ಲ್ಯಾಂಬ್ಡಾ ಆಗುತ್ತೆ. ನೆಕ್ಸ್ಟ್ ನಂಬರ್ಸ್ನ ಸಿಂಪ್ಲಿಫೈ ಮಾಡಿದರೆ 20 -6 ಮಾಡಿದರೆ +14 ಇಸ್ ಈಕ್ವಲ್ ಟು 0 ಬರುತ್ತೆ. ಇದೇನು ಈಕ್ವೇಶನ್ ಬಂದಿದೆ ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಈಗ ಈ ಈಕ್ವೇಶನ್ನ ಸಾಲ್ವ್ ಮಾಡಿ ನಾವು ಇದರ ರೂಟ್ಸ್ ಫೈಂಡ್ ಔಟ್ ಮಾಡ್ತೇವೆ. ಸೊ ವಾಟ್ ಯು ಕ್ಯಾನ್ ಸಿ ಹಿಯರ್ ಇಸ್ ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಆಯ್ತಾ? ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸಾಲ್ವ್ ಮಾಡಲಿಕ್ಕೆ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ಫ್ಯಾಕ್ಟರೈಸೇಷನ್ ಮೆಥಡ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಸ್ಕ್ವೇರ್ ಟರ್ಮ್ ಮತ್ತೆ ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡ್ತೇವೆ. ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್ ಏನಿದೆ 1 ಇದೆ, 1 ಇಂಟು 14. ಸೊ ಐ ಆಮ್ ಗೆಟಿಂಗ್ 14. ಓಕೆ, ಈಗ 14ಗೆ 2 ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 14 ಬರಬೇಕು, ಆಡ್ ಮಾಡಿದ್ರೆ ಮಧ್ಯ ಟರ್ಮ್ ಬರಬೇಕು, -9 ಬರಬೇಕು. ಓಕೆ, ಸೊ 7 2s 14 ಆಗುತ್ತೆ. ಸೊ 7 + 2 ಆಡ್ ಮಾಡಿದ್ರೆ 9 ಬರುತ್ತೆ, ಬಟ್ ನನಗೆ -9 ಬೇಕು, ಹಾಗಾಗಿ ಎರಡಕ್ಕೂ ಮೈನಸ್ ಹಾಕೊಳ್ಳೋಣ. ಸೊ ಏನಾಗುತ್ತೆ -7 ಇಂಟು -2 ಇದನ್ನ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 14 ಬರುತ್ತೆ. -7ನ -2 ಜೊತೆ ಆಡ್ ಮಾಡಿದ್ರೆ -9 ಬರುತ್ತೆ. ಸೊ ಎರಡು ಸ್ಯಾಟಿಸ್ಫೈ ಆಯಿತು. ಹಾಗಾಗಿ -7 -2 ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಏನು ಬರಿಬೋದು ಇಲ್ಲಿ, ಲ್ಯಾಂಬ್ಡಾ -7 ಇಂಟು ಲ್ಯಾಂಬ್ಡಾ -2 ಇಸ್ ಈಕ್ವಲ್ ಟು 0. ಓಕೆ, ಸೊ ಲ್ಯಾಂಬ್ಡಾ ಬರೆದು ಇಲ್ಲಿ ಏನು ಫ್ಯಾಕ್ಟರ್ಸ್ ಬಂದಿರುತ್ತೆ ಅದನ್ನ ಹಾಕಿದ್ರೆ ಆಯ್ತು. ಇದೇನಾದ್ರೂ +7 ಅಂತ ಬಂದಿದ್ರೆ ಲ್ಯಾಂಬ್ಡಾ +7 ಅಂತ ಬರ್ಕೋಬೇಕು. ಓಕೆ, ಸೊ ಇದು ಬರ್ದಾದ್ಮೇಲೆ ಪ್ರಾಡಕ್ಟ್ 0 ಆಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಟರ್ಮ್ 0 ಆಗಬೇಕು. ಸೊ ಲ್ಯಾಂಬ್ಡಾ -7 ಆದ್ರೂ 0 ಆಗಬೇಕು, ಅಥವಾ ಲ್ಯಾಂಬ್ಡಾ -2 ಆದ್ರೂ 0 ಆಗಬೇಕು. ಸೊ ಲ್ಯಾಂಬ್ಡಾ ಇಲ್ಲೇ ಇಟ್ಕೊಂಡು -7ನ RHS ಕಳಿಸಿದ್ರೆ +7 ಆಗುತ್ತೆ, ಅಥವಾ ಲ್ಯಾಂಬ್ಡಾ ಇಲ್ಲೇ ಇಟ್ಕೊಂಡು -2ನ RHS ಕಳಿಸಿದ್ರೆ +2 ಆಗುತ್ತೆ. ಇದೇನು ಎರಡು ವ್ಯಾಲ್ಯೂಸ್ ಬಂದಿದೆ ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ನಾವು a ಮೈನಸ್ ಲ್ಯಾಂಬ್ಡಾ ಐನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ತಗೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಒಂದು ಇಕ್ವೇಶನ್ ಬರುತ್ತೆ, ಆ ಇಕ್ವೇಶನ್ ನಾವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. ಈ ಇಕ್ವೇಶನ್ ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಸಿಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ. ಓಕೆ, ಸೊ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಎ ಅಂತ ಬರ್ಕೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು 2 4 3 3. ಓಕೆ, ಲೆಟ್ ಅಸ್ ಫೈಂಡ್ ಎ ಮೈನಸ್ ಲ್ಯಾಂಬ್ಡಾ ಐ. ಸೊ ಮ್ಯಾಟ್ರಿಕ್ಸ್ ಎ ಆಸ್ ಇಟ್ ಈಸ್ ಬರ್ಕೊಳ್ಳೋದು 2 4 3 3 ಮೈನಸ್ ಲ್ಯಾಂಬ್ಡಾ ಬರೆದು ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಸೊ 2 4 3 3 ಆಸ್ ಇಟ್ ಈಸ್ ಬರೆದು ಇಲ್ಲಿ ಡೈರೆಕ್ಟ್ ಆಗಿ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಲ್ಯಾಂಬ್ಡಾ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಬರುತ್ತೆ, ಲ್ಯಾಂಬ್ಡಾ ಇಂಟು 0 ಮಲ್ಟಿಪ್ಲೈ ಮಾಡಿದ್ರೆ 0, ಲ್ಯಾಂಬ್ಡಾ ಇಂಟು 0 ಈಸ್ 0, ಲ್ಯಾಂಬ್ಡಾ ಇಂಟು 1 ಈಸ್ ಲ್ಯಾಂಬ್ಡಾ. ಸೊ ಪ್ರೀವಿಯಸ್ ಇದರಲ್ಲಿ ಲ್ಯಾಂಬ್ಡಾ ಒಳಗೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡಿದ್ದೆ. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡ್ತೀರಾ. 2 ಮತ್ತೆ ಲ್ಯಾಂಬ್ಡಾನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಮೈನಸ್ ಲ್ಯಾಂಬ್ಡಾ ಬರುತ್ತೆ. 4 ಮತ್ತೆ 0ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ. 3 ಅಲ್ಲಿ 0 ತೆಗೆದ್ರೆ 3 ಬರುತ್ತೆ. ನೆಕ್ಸ್ಟ್ 3 ಮೈನಸ್ ಲ್ಯಾಂಬ್ಡಾ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಸೊ ಇದು ನಮಗೆ ಬಂದಿರೋದು ಎ ಮೈನಸ್ ಲ್ಯಾಂಬ್ಡಾ ಐ ಇದು. ಸೊ ಎ ಮೈನಸ್ ಲ್ಯಾಂಬ್ಡಾ ಐ ಬಂದಿದೆ. ಒಮ್ಮೆ ಎ ಮೈನಸ್ ಲ್ಯಾಂಬ್ಡಾ ಐ ಬಂದಾದ್ಮೇಲೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ತಗೋಬೇಕು. ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಸೊ ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ ಏನು ಬಂದಿದೆ ಅದನ್ನು ಬರ್ಕೊಳ್ಳೋಣ. 2 ಮೈನಸ್ ಲ್ಯಾಂಬ್ಡಾ 4 3 3 ಮೈನಸ್ ಲ್ಯಾಂಬ್ಡಾ ಇದು 0 ಆಗಬೇಕು. ಎಕ್ಸ್ಪ್ಯಾಂಡ್ ಮಾಡಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಈಸ್ 2 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ ಬರೆದು 3 ಇಂಟು 4 ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ ಫಸ್ಟ್ ಎಲಿಮೆಂಟ್ ಬ್ರಾಕೆಟ್ 2 ಇಂಟು 3 ಮೈನಸ್ ಲ್ಯಾಂಬ್ಡಾ
ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ತಗೊಂಡು ಬ್ರಾಕೆಟ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ 4 ಇಂಟು 3 ಈಸ್ 12. ಸೊ 2 ಮಲ್ಟಿಪ್ಲೈ ಮಾಡ್ತೀರಾ, 2 ಇಂಟು 3 ಮಲ್ಟಿಪ್ಲೈ ಮಾಡಿದರೆ 6 ಆಗುತ್ತೆ, ಮೈನಸ್ ಬರೆದು 2 ಇಂಟು ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದರೆ 2 ಲ್ಯಾಂಬ್ಡಾ ಆಗುತ್ತೆ, ಮೈನಸ್ ಬರೆದು ಲ್ಯಾಂಬ್ಡಾ ಇಂಟು 3 ಮಲ್ಟಿಪ್ಲೈ ಮಾಡಿದರೆ 3 ಲ್ಯಾಂಬ್ಡಾ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದರೆ ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ, ಮೈನಸ್ 12 ಆಸ್ ಇಟ್ ಈಸ್ ಈಕ್ವಲ್ ಟು 0. ಸೊ ಫಸ್ಟ್ ಸ್ಕ್ವೇರ್ ಟರ್ಮ್ ನ ಬರೀತೀನಿ, ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಇದೆರಡನ್ನು ಆಡ್ ಮಾಡಿದ್ರೆ ಮೈನಸ್ 5 ಲ್ಯಾಂಬ್ಡಾ ಬರುತ್ತೆ. ನಂಬರ್ಸ್ ನ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 6 ಇಸ್ ಈಕ್ವಲ್ ಟು 0 ಬರುತ್ತೆ. ಇದೇನು ನಮಗೆ ಇಕ್ವೇಶನ್ ಬಂದಿದೆ, ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಈ ಈಕ್ವೇಶನ್ ನ ಸಾಲ್ವ್ ಮಾಡಬೇಕು, ರೂಟ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಲ್ಯಾಂಬ್ಡಾ ಸ್ಕ್ವೇರಿನ ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ತಗೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ. ಸೊ ಐ ವಿಲ್ ಟೇಕ್ 1 ಇಂಟು ಮೈನಸ್ 6 ಇದೆ, ಮೈನಸ್ 6, 1 ಇಂಟು ಮೈನಸ್ 6 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಬಂತು. ಸೊ ಇಲ್ಲಿ ಎರಡು ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ 6 ಬರಬೇಕು, ಬಟ್ ಆಡ್ ಮಾಡಿದ್ರೆ ನನಗೆ ಮೈನಸ್ 5 ಬರಬೇಕು. ಆ ತರ ನಾನು ತಗೋಬೇಕು. ಓಕೆ, ಸೊ 6 ಮತ್ತೆ 1 ತಗೊಂತೀನಿ ವಿತ್ ಮೈನಸ್ ಸೈನ್. ಸೊ ಮೈನಸ್ 6 ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಬರುತ್ತೆ, ಬಟ್ ಮೈನಸ್ 6 ನ 1 ಜೊತೆ ಆಡ್ ಮಾಡಿದ್ರೆ ನನಗೆ ಮೈನಸ್ 5 ಬರುತ್ತೆ. ಸೊ ನನಗೆ ಎರಡು ವ್ಯಾಲ್ಯೂಸ್ ಇಲ್ಲಿ ಬಂತು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6, ಆಡ್ ಮಾಡಿದ್ರೆ ಮೈನಸ್ 5. ಸೊ ದೀಸ್ ಟು ಆರ್ ದ ಫ್ಯಾಕ್ಟರ್ಸ್ ಆರ್ ರೂಟ್ಸ್. ಓಕೆ, ಸೊ ಲ್ಯಾಂಬ್ಡಾ ಮೈನಸ್ 6 ಇಂಟು ಲ್ಯಾಂಬ್ಡಾ ಪ್ಲಸ್ 1. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಂಬರ್ ಮೈನಸ್ 6 ಬಂದ್ರೆ ಲ್ಯಾಂಬ್ಡಾ ಮೈನಸ್ 6 ಅಂತ ಬರ್ಕೊಳ್ಳೋದು, ನಂಬರ್ ಪ್ಲಸ್ 1 ಅಂತ ಬಂದ್ರೆ ಲ್ಯಾಂಬ್ಡಾ ಪ್ಲಸ್ 1 ಅಂತ ಬರ್ಕೊಳ್ಳೋದು. ಅಂದ್ರೆ ಇಲ್ಲಿ ನೀವು ಏನ್ ಸಂಖ್ಯೆ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಅದೇ ಸೈನ್ ಹಾಕೊಂಡ್ರೆ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ 0 ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಟರ್ಮ್ 0 ಆಗಬೇಕು. ಸೊ ಲ್ಯಾಂಬ್ಡಾ ಮೈನಸ್ 6 ಆದ್ರೂ 0 ಆಗಬೇಕು, ಅಥವಾ ಲ್ಯಾಂಬ್ಡಾ ಪ್ಲಸ್ 1 ಆದ್ರೂ 0 ಆಗಬೇಕು. ಸೊ ಮೈನಸ್ ಲ್ಯಾಂಬ್ಡಾನ RHS ಕಳಿಸಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6 ಆಗುತ್ತೆ, ಆರ್ ಪ್ಲಸ್ 1 ನ RHS ಕಳಿಸಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಮೈನಸ್ 1 ಆಗುತ್ತೆ. ಸೊ ಇದೇನ್ ನಾವು ಬರ್ಕೊಂಡಿದೀವಿ, ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಮತ್ತೆ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಈ ಎಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್. ಥ್ಯಾಂಕ್ ಯು.